Hi guys, welcome to my channel. This is Karthik Xavier. ಎಸ್ ತಮ್ಮನೇಲಿ ನೋಡ್ದಂಗೆ ಕಿಚ್ಚ ಸುದೀಪ್ ಹಾಗೂ ಸಂತೋಷ್ ಆನಂದರಾಮ್ ಅವರ ನೆಕ್ಸ್ಟ್ ಕಾಂಬೋದಲ್ಲಿ ಬರ್ತಿರೋ ಸಿನಿಮಾ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ರಿಷಬ್ ಶೆಟ್ಟಿ ಹಾಗೂ ಯುವರಾಜ್ ಕುಮಾರ್ ಅವರಿಗೆ ಸಂಬಂಧಪಟ್ಟ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಬರ್ತಾ ಇದೆ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಎಸ್ ಅಮೆಜಾನ್ ಅವರು ಅಂಬಾಳೆ ಫಿಲ್ಮ್ಸ್ ಜೊತೆ ಮಾಡ್ಕೊಂಡಿರೋ ಅಗ್ರಿಮೆಂಟ್ ಪ್ರಕಾರ ರಿಷಬ್ ಶೆಟ್ಟಿ ಅವರ ಕಾಂತಾರ ಚಾಪ್ಟರ್ 1 ಸಿನಿಮಾ ಸೌತ್ ಇಂಡಿಯನ್ ಲ್ಯಾಂಗ್ವೇಜಸ್ ಅಲ್ಲಿ ಮಾತ್ರ ಅಕ್ಟೋಬರ್ 31ಗೆ ಅಮೆಜಾನ್ ಪ್ರೈಮ್ ಅಲ್ಲಿ ಸಿಗ್ತಾ ಇದೆ. ಹಿಂದಿ ವರ್ಷನ್ ಸಿಗ್ತಾ ಇಲ್ಲ, ಇದು 3 ರಿಂದ 4 ವಾರ ಬಿಟ್ಟು ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅದೇ ದಿನ ಅಕ್ಟೋಬರ್ 31ಗೆ ಇಂಗ್ಲಿಷ್ ವರ್ಷನ್ ಅಲ್ಲಿ ಕಾಂತಾರ ಚಾಪ್ಟರ್ 1 ಹಾಲಿವುಡ್ ಲೆವೆಲ್ ಅಲ್ಲೇ ರಿಲೀಸ್ ಆಗ್ತಾ ಇದೆ. ಕನ್ನಡದ ಸಿನಿಮಾ ಇಂಗ್ಲಿಷ್ ಭಾಷೆ ಅಂಗಳಕ್ಕೆ ಇಳಿತಾ ಇದೆ ಅಂತಾನೆ ಹೇಳ್ಬೋದು. ಇನ್ನು ಯುವರಾಜ್ ಕುಮಾರ್ ಅವರ ಅಪ್ಡೇಟ್ ಏನಪ್ಪಾ ಅಂದ್ರೆ, ಸನ್ ನೆಕ್ಸ್ಟ್ ಅವರು ಎಕ್ಕ ಸಿನಿಮಾದ OTT ರೈಟ್ಸ್ ನ ಬೈ ಮಾಡಿದ್ದು ನವೆಂಬರ್ 7ರಿಂದ ಎಕ್ಕ ಸಿನಿಮಾ ನೋಡಕ್ಕೆ ಸನ್ ನೆಕ್ಸ್ಟ್ ಅಲ್ಲಿ ಸಿಗುತ್ತೆ ಅಂತಾನೆ ಹೇಳ್ಬೋದು. ಗಾಯ್ಸ್, ಈ ಫೋಟೋ ನೋಡಬಹುದು, ಇದು ಯುವರಾಜ್ ಕುಮಾರ್ ಅವರ ಹೊಸ ಲುಕ್. ಬೇಡ್ ಸ್ವಲ್ಪ ಟ್ರಿಮ್ ಮಾಡ್ಬಿಟ್ಟಿದ್ದಾರೆ, ಹೇಗಿದೆ ಲುಕ್ ಅಂತ ಕಮೆಂಟ್ ಮಾಡ್ಬಿಟ್ಟು ತಿಳಿಸಿ. ಮೇ ಬಿ ಹೇಳಕ್ ಆಗಲ್ಲ, ಇದು ನೆಕ್ಸ್ಟ್ ಅಪ್ಕಮಿಂಗ್ ಮೂವಿ ಲುಕ್ ಇದ್ರೂ ಇರಬಹುದು. ಹಾಗೆ ಯುವರಾಜ್ ಕುಮಾರ್ ಅವರ 3ನೇ ಸಿನಿಮಾದ ಅಪ್ಡೇಟ್ ನವೆಂಬರ್ 1st ವೀಕ್ ಅಲ್ಲಿ ಬರ್ತಾ ಇದೆ ಅಂತ ಹೇಳ್ತಾ ಇದಾರೆ. ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನಂತೂ ಸಿಕ್ಕಾಪಟ್ಟೆ ವೇಟ್ ಮಾಡ್ತಾ ಇದೀನಿ. ನೀವು ಯಾರೆಲ್ಲ ವೇಟ್ ಮಾಡ್ತಿದ್ದೀರಾ ಕಮೆಂಟ್ ಮಾಡ್ಬಿಟ್ಟು ತಿಳಿಸಿ. ಹಾಗೆ ಹೊಸದಾಗಿ ಚಾನಲ್ಗೆ ಯಾರೆಲ್ಲ ಸ್ನೇಹಿತರು ವಿಸಿಟ್ ಮಾಡಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಎಸ್, ನೆಕ್ಸ್ಟ್ ಟಾಪಿಕ್ ಹೋಗ್ಬಿಡೋಣ. ಈಗ ಸುದೀಪ್ ಅವರು ಮಾರ್ಕ್ ಸಿನಿಮಾದ ಶೂಟಿಂಗ್ ಅಲ್ಲಿ ಬ್ಯುಸಿ ಆಗಿದ್ದಾರೆ. ಹಾಗೆ ಡೇಟ್ ಕೊಟ್ಟಿರಂಗೆ ಕ್ರಿಸ್ಮಸ್ಗೆ ಮಾರ್ಕ್ ನ ರಿಲೀಸ್ ಮಾಡ್ತಾರೆ. ಅದರ ನೆಕ್ಸ್ಟ್ ಬಿಲ್ಲರಂಗ ಭಾಷಾ ಶೂಟ್ ಗೆ ಹೋಗ್ತಾರೆ, ಅದು ಕಂಪ್ಲೀಟ್ ಮಾಡ್ಕೋತಾರೆ. 2 ಪ್ರಾಜೆಕ್ಟ್ ಕಂಪ್ಲೀಟ್ ಆದ್ಮೇಲೆ ಬರುವಂತ ಕಾಂಬೋನೆ ಸಂತೋಷ್ ಆನಂದರಾಮ್ ಹಾಗೂ ಸುದೀಪ್ ಅವರ ಕಾಂಬೋ. ಇದಕ್ಕೆ ಮ್ಯೂಸಿಕ್ ಕಂಪೋಸ್ ಮಾಡ್ತಿರೋದು ತಮನ್ ಎಸ್ ಅವರು. ಇವಾಗ ಈ ಕಾಂಬಿನೇಷನ್ ವರ್ಕ್ ಆಗುತ್ತೆ ಅನ್ನೋದೇ ಕ್ವಶನ್ ಮಾರ್ಕ್. ಯಾಕೆ ಅಂತ ನೋಡಿದ್ರೆ, ಸಂತೋಷ್ ಆನಂದರಾಮ್ ಅವರು ಪ್ರೀವಿಯಸ್ ಆಗಿ ಮಾಡ್ಕೊಂಡ್ ಬಂದಿರೋದೆಲ್ಲ ಫ್ಯಾಮಿಲಿ ಸೆಂಟಿಮೆಂಟ್ ಸಿನಿಮಾಗಳೇ. ಆಕ್ಚುಲಿ ಎಲ್ಲಾ ಸ್ಟಾರ್ ಹೀರೋಗಳಿಗೂ ಫ್ಯಾಮಿಲಿ ಸೆಂಟಿಮೆಂಟ್ ಇಟ್ಟು ಸಣ್ಣ ಪುಟ್ಟ ಆಕ್ಷನ್ ಎಪಿಸೋಡ್ ಇಟ್ರೆ ಸಿನಿಮಾ ಕ್ಲಿಕ್ ಆಗಲ್ಲ. ಯಾಕೆಂದ್ರೆ ಎಲ್ಲಾ ಸ್ಟಾರ್ ಹೀರೋಗಳಿಗೂ ಒಂದೇ ತರ ಮ್ಯಾನರಿಸಮ್ ಆಗಿ ಅವರೇ ಇರಲ್ಲ, ಅದು ಡಿಫ್ರೆಂಟ್ ಆಗಿರುತ್ತೆ. ಸೊ ಇದು ಕೂಡ ಮ್ಯಾಟರ್ ಆಗುತ್ತೆ. ಕನ್ನಡದ ಯಾರಡಿ ಕಟೌಟ್ಗೆ ಸಂತೋಷ್ ಆನಂದರಾಮ್ ಅವರು ಮತ್ತೇನಾದ್ರೂ ಫ್ಯಾಮಿಲಿ ಕಂಟೆಂಟ್ ತಗೊಂಬಂದ್ರೆ ಹೆವಿ ಮಾಸ್ ಆಕ್ಷನ್ ಗಳನ್ನ ತಗೊಂಡ್ಬರ್ಬೇಕಾಗುತ್ತೆ. ಇಲ್ಲಾಂದ್ರೆ ಸಿನಿಮಾ ಸ್ವಲ್ಪ ಬೋರಿಂಗ್ ಅನ್ಸ್ಬೋದು. ಯಾಕೆ ಅಂದ್ರೆ ಪ್ರೀವಿಯಸ್ ಆಗಿ ಅವರು ಮ್ಯಾಕ್ಸ್, ಮಾರ್ಕ್, ಬಿಲ್ಲಾರಂಗ ಭಾಷ್ ಅಂತ ಮಾಸ್ ಸಿನಿಮಾನ ನೋಡ್ಕೊಂಡು ಹೋಗಿರ್ತಾರೆ ಆಡಿಯನ್ಸ್. ಇವರ ಸಿನಿಮಾಗಳ ಲಿಸ್ಟ್ ಅಲ್ಲಿ ಪಿಕ್ ಮಾಡೋದಾದ್ರೆ ಮಾಣಿಕ್ಯ ಸಿನಿಮಾ ಫ್ಯಾಮಿಲಿ ಕಂಟೆಂಟ್ ಇದ್ದು ತುಂಬಾ ಚೆನ್ನಾಗಿ ಹಿಟ್ ಆಗಿತ್ತು. ಯಾಕೆ ಅಂತ ನೋಡಿದ್ರೆ ಫ್ಯಾಮಿಲಿ ಕಂಟೆಂಟ್ ಜೊತೆ ಹೆವಿ ಮಾಸ್ ಆಕ್ಷನ್ ಗಳು ಇತ್ತು. ಸೊ ಅದು ತುಂಬಾ ಚೆನ್ನಾಗಿ ಕ್ಲಿಕ್ ಆಗಿತ್ತು. ಇದನ್ನ ತಲೆಯಲ್ಲಿ ಇಟ್ಕೊಂಡು ಸಂತೋಷ್ ಅವರು ಒಳ್ಳೆ ಕಂಟೆಂಟ್ ಜೊತೆ ಸುದೀಪ್ ಅವ್ರಿಗೆ ತಕ್ಕಂತೆ ಹೆವಿ ಮಾಸ್ ಎಪಿಸೋಡ್ ನ ತಗೊಂಡ್ಬಂದ್ರೆ ನೋಡೋ ಆಡಿಯನ್ಸ್ ಗೆ ಇದು ಹೆವಿ ಫೀಸ್ಟ್ ಆಗಿರುತ್ತೆ. ಹಾಗೂ ಸಿನಿಮಾ ದೊಡ್ಡ ಮಟ್ಟಕ್ಕೆ ಹಿಟ್ ಆಗೋದಂತೂ ಗ್ಯಾರಂಟಿ. ವೇಟ್ ಮಾಡೋಣ, ಸಂತೋಷ್ ಅವರು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾನೇ ಮತ್ತೆ ತಗೊಂಡ್ಬರ್ತಾರ ಇಲ್ಲ ಬೇರೆ ಜನರ ಸಿನಿಮಾ ಏನಾದ್ರು ಮಾಡ್ತಾರ ಅಂತ. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇನ್ನಾರ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ and press the bell icon to get all notifications. Thank you.